ನೆಲಸಿರಿ ನ್ಯಾಚುರಲ್ಸ್ಗೆ ಸ್ವಾಗತ. ನಾವೆಲ್ಲರೂ ಬೇರೆ ಬೇರೆ ಕಡೆ ಶಾಪ್ಗಳಲ್ಲಿ ಜೇನುತುಪ್ಪ ತಗೊಳ್ತೀವಿ. ತುಂಬಾ ಚೆನ್ನಾಗಿದೆ ಅಂತ ವಿವಿಧ ತಿಂಡಿಗಳ ಜೊತೆ ಅದರ ಟೇಸ್ಟನ್ನು ಕೂಡ ಸವಿತೀವಿ. ಇಲ್ಲೊಂದು ರೈತರ ತೋಟದಲ್ಲಿ ಜೇನುಹುಳುಗಳು ಸಿಮೆಂಟಿನ ತೊಟ್ಟಿ ಒಳಗಡೆ ಗೂಡನ್ನು ಕಟ್ಕೊಂಡಿರುತ್ತೆ. ಅದನ್ನು ತೆಗೆಯೋದು ಅಷ್ಟು ಸುಲಭವಾಗಿರೋದಿಲ್ಲ. ಅದನ್ನ ಶ್ರಮವಹಿಸಿ ಇಡಬೇಕಂತಾನೆ ಈ ರೈತರು ಇವತ್ತೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಉದ್ದವಾದ ಏಣಿಯನ್ನ ತಗೊಂಡು ಹಲಸಿನ ಮರದ ತುದಿಗೆ ಹತ್ತಿ ಆ ಒಂದು ಜೇನುಹುಳುಗಳನ್ನ ಹಿಡಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೇನುಹುಳುಗಳನ್ನ ಹಿಡಿದು ಪೆಟ್ಟಿಯೊಳಗೆ ತುಂಬಬೇಕಾದ್ರೆ ಮೊದಲು ರಾಣಿ ಜೇನನ್ನ ಹಿಡಿಬೇಕಾಗತ್ತೆ. ಅದೇ ರೀತಿಯಾಗಿ ಇವರು ಕೂಡ ಮರದ ತುದಿಗೆ ಹತ್ತಿ ಜೇನು ಪೆಟ್ಟಿಗೆಯನ್ನ ಮೇಲೆ ಏರಿಸ್ಕೊಂತಾರೆ. ಮೇಲೆ ಏರಿಸಿಕೊಂಡಂತ ಜೇನು ಪೆಟ್ಟಿಗೆಯಲ್ಲಿ ಮೊದಲು ರಾಣಿ ಹುಳುವನ್ನ ಹಿಡಿದು ತುಂಬ್ತಾರೆ. ಆ ತುಂಬಿದಂಥ ಜೇನು ಪೆಟ್ಟಿಗೆಯನ್ನು ತುಂಬ ಕಾಳಜಿ ವಹಿಸಿ ಕೆಳಗಡೆ ಇಳಿಸ್ತಾರೆ. ಹಿಡಿದಂಥ ಜೇನುಹುಳುಗಳನ್ನು ಮೊದಲನೇ ದಿನ ಕಾದು ನೋಡಬೇಕಾಗತ್ತೆ. ಅದೇ ರೀತಿ ಅವುಗಳಿಗೆ ಆಹಾರವನ್ನು ಕೂಡ ಕೊಡಬೇಕಾಗತ್ತೆ. ಇಲ್ಲಿ ಈ ರೈತ ಅದೇ ರೀತಿ ಅದಕ್ಕೆ ಮ್ಯಾನ್ಯುವಲ್ ಆಗಿ ಒಂದು ಫುಡ್ಡನ್ನು ಕೊಡ್ತಾ ಇದ್ದಾರೆ. ಮಾರನೇ ದಿನ ಜೇನು ಪೆಟ್ಟಿಗೆಯನ್ನು ತೆಗೆದು ನೋಡಿದಾಗ ಇಟ್ಟಂತ ಎಲ್ಲ ಆಹಾರವನ್ನ ಜೇನುಹುಳುಗಳು ತಿಂದಿರುತ್ತವೆ.